ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಲಂಚ್ ಬಾಕ್ಸ್ಗಾಗಿರ್ಬೋದು, ಬ್ರೇಕ್ಫಾಸ್ಟ್ ಬಾಕ್ಸ್ಗಾಗಿರ್ಬೋದು, ಈಸಿಯಾಗಿರೋದು, ಸಖತ್ ಟೇಸ್ಟಿಯಾಗಿರೋದು, ಸಿಂಪಲಾಗಿರೋದು ಮತ್ತು ಕಡಿಮೆ ಟೈಮಲ್ಲೇ ಈಸಿಯಾಗಿ ಆರಾಮಾಗಿ ಮಾಡ್ಕೊಳೋ ಅಂತ ವಾಂಗಿಬಾತ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ವಾಂಗಿಬಾತ್ ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ತುಂಬ ಜನಕ್ಕೆ ಫೇವ್ರೇಟ್ ಕೂಡ. ನಾವು ಈಗ ನೋಡ್ಬೋದು, ಮದುವೆಲಾಗಿರ್ಬೋದು, ಹೋಟೆಲಲ್ಲಾಗಿರ್ಬೋದು, ಯಾವ್ದಾದ್ರು ಫಂಕ್ಷನಲ್ಲಾಗಿರ್ಬೋದು, ತುಂಬ ಕಡೆ ವಾಂಗಿಬಾತ್ನ ಫುಡ್ಡು ವಾಂಗಿಬಾತೆ ಕೊಡ್ತಾರೆ. ಆವಾಗ ನಾವು ಅಂದ್ಕೊತೀವಿ, ಏನಪ್ಪ ಇಷ್ಟು ಟೇಸ್ಟಿಯಾಗಿ ನಾವು ಮನೇಲಿ ಮಾಡ್ಕೊಡೋಕ್ಕೆ ಆಗಲ್ಲ ಅಂತ ಎಷ್ಟೊಂದು ಸಲ ಅಂದ್ಕೊತೀವಿ. ಬಟ್ ಆ ಸೀಕ್ರೆಟ್ ಏನು ಅಂತ ನಾವಿಲ್ಲಿ ನೋಡೋಣ ಬನ್ನಿ. ಈಸಿಯಾಗೇ ಸಿಂಪಲಾಗೇ ಹೋಟೆಲ್ ಸ್ಟೈಲ್ ಆಗಿರ್ಬೋದು, ಅದರ ಫಂಕ್ಷನ್ ಮದುವೆ ಸ್ಟೈಲಲ್ಲಾಗಿರ್ಬೋದು, ಆ ವಾಂಗಿಬಾತ್ನ ಮನೇಲೇ ಹೇಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ಕೋಬೋದು, ಅದೇ ಟೇಸ್ಟ್ ಸಿಗೋ ಥರ. ಬನ್ನಿ, ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ನ ಏನು ನೋಡೋಣ. ಮೊದಲಿಗೆ ನಾನು ವಾಂಗಿಬಾತ್ಗೆ ಏನೇನು ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ದೊಡ್ಡದು 2 ಈರುಳ್ಳಿ ತೊಗೊಂಡು ಅದನ್ನು ಸಣ್ಣಗೆ ಉದ್ದಕ್ಕೆ ಹಚ್ಚಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವೇ ಈರುಳ್ಳಿ ಹೆಚ್ಚಿಗೆ ಹಾಕ್ಕೊಡಿ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನೇನಪ್ಪ ಅಂತಂದರೆ 1.5 ಗ್ಲಾಸ್ ಅಕ್ಕಿಗೋಸ್ಕರ 2 ಈರುಳ್ಳಿ, 1 ಟೊಮೊಟೊ ಮತ್ತು ಬದನೆಕಾಯಿ ಬಂದು ನಾನು ವೈಟ್ ಕಲರ್ ಉದ್ದ ಬರುತ್ತಲ್ಲ, ಸಣ್ಣಗೆ ಉದ್ದಕ್ಕೆ ಬರುತ್ತಲ್ಲ, ಈ ಬದನೆಕಾಯಿನ ತೊಗೊಂಡಿದ್ದೀನಿ. ನೀವು ಅಷ್ಟೇ ವಾಂಗಿಬಾತ್ ಮಾಡ್ತೀನಿ ಅಂದರೆ ಇದೇ ಬದನೆಕಾಯಿನೇ ಬಳಸಿ. ಇದೇ ನಮಗೆ ವಾಂಗಿಬಾತ್ಗೆ ನಿಜವಾಗ್ಲೂ ತುಂಬ ಟೇಸ್ಟ್ ಕೊಡೋದು. ಹಾಗೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೆ, ಹಾಗೆ ಟೊಮೊಟೊ ಸಹ ರಫಾಗಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ. ಬದನೆಕಾಯಿ ಬಂದು ನಾನು ಇನ್ನೇನು ಒಗ್ಗರಣೆಗೆ ಹಾಕ್ತೀವಿ ಅನ್ನೋ ಟೈಮಲ್ಲಿ ಕಟ್ ಮಾಡ್ಕೊತೀನಿ. ಅದನ್ನು ಫಸ್ಟೇ ಕಟ್ ಮಾಡಿ ಇಟ್ಕೊಂಬಿಟ್ರೆ ಬ್ಲ್ಯಾಕ್ ಆಗೋಗುತ್ತೆ. ನೀವೇನಾದರೂ ಫಸ್ಟೇ ಕಟ್ ಮಾಡ್ತೀನಿ ಅಂದರೆ ಉಪ್ಪು ನೀರಲ್ಲಿ ಹಾಕಿ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಟ್ಬಿಡಿ. ಈಗ ನಾವು ವಾಂಗಿಬಾತ್ಗೆ ರೆಡಿ ಮಾಡಿ ಇಟ್ಕೊಂಡಾಯಿತು. ಆ ವಾಂಗಿಬಾತ್ ಮಸಾಲೆನ ಹೇಗೆ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಆ 2 ಟೇಬಲ್ ಸ್ಪೂನ್ ಎಣ್ಣೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ, ಒಂದು ಪೈನಾಪಲ್ ಹೂವು, 2 ಚಕ್ಕೆ, 2 ಲವಂಗ, 8 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಶುಂಠಿ, ಅರ್ಧ ಈರುಳ್ಳಿ, 7ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿ, ಮತ್ತು ಹಾಗೆ ಹಸಿ ಕೊಬ್ಬರಿ ಆಗಿರ್ಬೋದು, ಇಲ್ಲ ಒಣ ಕೊಬ್ಬರಿ ಆಗಿರ್ಬೋದು, ನಿಮಗೆ ರುಚಿಗೆ ಎಷ್ಟು ಬೇಕೋ ಅದು ಅಷ್ಟು ಹಾಕ್ಕೊಳ್ಳಿ. ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಡ್ರೈ ಪೌಡ್ರ್ ಥರನೂ ಮಾಡ್ಕೋಬೋದು, ಇಲ್ಲ ನೀರಾಕಿ ಪೇಸ್ಟ್ ಸಹ ಆ ಥರನೂ ಮಾಡ್ಕೋಬೋದು. ಸೊ ನಾನು ಇಲ್ಲಿ ನೀರು ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಅಷ್ಟೇ ನೀರು ಹಾಕ್ಕೊಂಡೆ ಪೇಸ್ಟ್ ಮಾಡ್ಕೊಳ್ಳಿ, ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಮಗೆ. ಸೊ ಪೇಸ್ಟ್ ರೆಡಿ ಆದಮೇಲೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಕುಕ್ಕರನ್ನು ಬಿಸಿ ಮಾಡಿಟ್ಕೊಂಡು ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ವಾಂಗಿಬಾತ್ ಅಂದರೆ ಸ್ವಲ್ಪ ಎಣ್ಣೆ ಇರಲೇಬೇಕು, ಚೆನ್ನಾಗಿರುತ್ತೆ. ಸೊ ಅದು ಕಾದಾದಮೇಲೆ, ಎಣ್ಣೆ ಕಾದಾದಮೇಲೆ ನಾನು ಸೋಂಪು ಮತ್ತು ಸಾಸಿವೆ ಎರಡೂ ಹಾಕ್ಕೊಂಡು ಅದು ಚೆನ್ನಾಗಿ ಫ್ಲೇವರ್ ಎಣ್ಣೆ ಒಳಗಡೆ ಮಿಕ್ಸ್ ಆದಮೇಲೆ ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಸಹ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ನಾನು ಇಲ್ಲಿ ಬದನೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ಈರುಳ್ಳಿ ಹಾಕಿದ ತಕ್ಷಣ ನಾನು ಬದನೆಕಾಯಿ ಹಾಕೋದ್ರಿಂದ ಈಗ ಬದನೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇದು ಬೇಗ ಬೆಂದೋಗುತ್ತೆ. ಸೊ ಹೇಗೆ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಸೊ ಡಿಸೈನಾಗಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಬರೀ 2 ಬದನೆಕಾಯಿ ತೊಗೊಂಡಿದ್ದೀನಿ. ಸೊ ಆ ಬದನೆಕಾಯಿನೂ ಈಗ ಈರುಳ್ಳಿ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಮಗೆ ಹಸಿ ವಾಸನೆ ಅದೇನು ರಾಸ್ಮೆಲ್ ಇರುತ್ತಲ್ಲ ಅದು ಕಂಪ್ಲೀಟಾಗಿ ಹೋಗಬೇಕು. ಇದು ಕಂಪ್ಲೀಟಾಗಿ ರಾಸ್ಮೆಲ್ ಹೋದ್ಮೇಲೆ ಟೊಮೊಟೊ ಹಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೊಟೊನ ಹಾಕಿಟ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ಜೊತೆಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡ್ರೆ ಅದು ಕೊತ್ತಂಬರಿ ಫ್ಲೇವರ್ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ನಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆಯೇ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವೋ ಆ ಮಸಾಲೆನ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳುತ್ತಲ್ಲ, ಬಿಟ್ಕೊಳೋ ಟೈಮಲ್ಲಿ ಅಕ್ಕಿ ಹಾಕಿ 1.5 ಗ್ಲಾಸ್ಗೆ 3 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಅದು ಚೆನ್ನಾಗಿ ಮಿಕ್ಸ್ ಆಗಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಹೀಗೆ ಕುದೀತಾ ಇದೆ ನೋಡಿ. ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಆವಾಗ ನಮಗೆ ಎಲ್ಲ ಮಸಾಲೆನೂ ಕಂಪ್ಲೀಟಾಗಿ ಅಕ್ಕಿ ಜೊತೆ ಮಿಕ್ಸ್ ಆಗಿರುತ್ತೆ. ಅದು ಮಿಕ್ಸ್ ಆದಮೇಲೆ ರೈಸ್ ಜೊತೆ ಕಂಪ್ಲೀಟಾಗಿ ನಾವೇನು ಜಾಸ್ತಿ ಮಿಕ್ಸ್ ಮಾಡೋವಂಥದ್ದಿಲ್ಲ, ಮತ್ತು ಮಸಾಲೆ ಮೇಲೆಲ್ಲ ಬರಲ್ಲ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.